ನಡೆಸ್ತಾ ಇರುವ ಕುರಿತಾಗಿ ಬೆಂಗಳೂರು ಮೂಲದ ವಕೀಲರು ಒಂದು ಆಗ್ರಹ ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ರಿಜಿಸ್ಟ್ರಾರ್ಗೆ ಪತ್ರವನ್ನ ಕೂಡ ಬರೆದಿದ್ರು. ಕೋರ್ಟ್ನ ಮೇಲ್ವಿಚಾರಣೆ ಮೇರೆಗೆ ಈ ಎಸ್ಐಟಿ ತನಿಖೆ ನಡೆಯಬೇಕು ಅಂತ ಹೇಳಿ ಆಗ್ರಹಿಸಲಾಗಿತ್ತು. ಇದೀಗ ಮತ್ತೊಂದಷ್ಟು ಮಂದಿ ವಕೀಲರು ಸಹಾಯವಾಣಿ ತೆರೆಯುವಂತೆ ಕೂಡ ಆಗ್ರಹಿಸುತ್ತಿದ್ದಾರೆ. ಸಹಾಯವಾಣಿಯನ್ನ ತೆರೆದ್ರೆ ದೂರುಗಳು ದಾಖಲಾಗಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಅನನ್ಯ ಭಟ್ ಪರ ವಕೀಲರಾದ ಮಂಜುನಾಥ್ ಆಗ್ರಹಿಸಿದ್ದಾರೆ. ಜನ ಠಾಣೆಗೆ ಹೋಗೋಕೆ ಭಯ ಪಡ್ತಾರೆ. ಸರ್ಕಾರ ಸಹಾಯವಾಣಿಯನ್ನ ರಚಿಸಿದ್ರೆ ಅನೇಕರು ಮುಂದೆ ಬಂದು ದೂರು ಕೊಡಬಹುದು ಅಂತ ಹೇಳಿ ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ನಡೆಸ್ತಾ ಇರುವ ಕುರಿತಾಗಿ ಬೆಂಗಳೂರು ಮೂಲದ ವಕೀಲರು ಒಂದು ಆಗ್ರಹ ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ರಿಜಿಸ್ಟ್ರಾರ್ಗೆ ಪತ್ರವನ್ನ ಕೂಡ ಬರೆದಿದ್ರು. ಕೋರ್ಟ್ನ ಮೇಲ್ವಿಚಾರಣೆ ಮೇರೆಗೆ ಈ ಎಸ್ಐಟಿ ತನಿಖೆ ನಡೆಯಬೇಕು ಅಂತ ಹೇಳಿ ಆಗ್ರಹಿಸಲಾಗಿತ್ತು. ಇದೀಗ ಮತ್ತೊಂದಷ್ಟು ಮಂದಿ ವಕೀಲರು ಸಹಾಯವಾಣಿ ತೆರೆಯುವಂತೆ ಕೂಡ ಆಗ್ರಹಿಸುತ್ತಿದ್ದಾರೆ. ಸಹಾಯವಾಣಿಯನ್ನ ತೆರೆದ್ರೆ ದೂರುಗಳು ದಾಖಲಾಗಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಅನನ್ಯ ಭಟ್ ಪರ ವಕೀಲರಾದ ಮಂಜುನಾಥ್ ಆಗ್ರಹಿಸಿದ್ದಾರೆ. ಜನ ಠಾಣೆಗೆ ಹೋಗೋಕೆ ಭಯ ಪಡ್ತಾರೆ. ಸರ್ಕಾರ ಸಹಾಯವಾಣಿಯನ್ನ ರಚಿಸಿದ್ರೆ ಅನೇಕರು ಮುಂದೆ ಬಂದು ದೂರು ಕೊಡಬಹುದು ಅಂತ ಹೇಳಿ ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ನಡೆಸ್ತಾ ಇರುವ ಕುರಿತಾಗಿ ಬೆಂಗಳೂರು ಮೂಲದ ವಕೀಲರು ಒಂದು ಆಗ್ರಹ ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ರಿಜಿಸ್ಟ್ರಾರ್ಗೆ ಪತ್ರವನ್ನ ಕೂಡ ಬರೆದಿದ್ರು. ಕೋರ್ಟ್ನ ಮೇಲ್ವಿಚಾರಣೆ ಮೇರೆಗೆ ಈ ಎಸ್ಐಟಿ ತನಿಖೆ ನಡೆಯಬೇಕು ಅಂತ ಹೇಳಿ ಆಗ್ರಹಿಸಲಾಗಿತ್ತು. ಇದೀಗ ಮತ್ತೊಂದಷ್ಟು ಮಂದಿ ವಕೀಲರು ಸಹಾಯವಾಣಿ ತೆರೆಯುವಂತೆ ಕೂಡ ಆಗ್ರಹಿಸುತ್ತಿದ್ದಾರೆ. ಸಹಾಯವಾಣಿಯನ್ನ ತೆರೆದ್ರೆ ದೂರುಗಳು ದಾಖಲಾಗಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಅನನ್ಯ ಭಟ್ ಪರ ವಕೀಲರಾದ ಮಂಜುನಾಥ್ ಆಗ್ರಹಿಸಿದ್ದಾರೆ. ಜನ ಠಾಣೆಗೆ ಹೋಗೋಕೆ ಭಯ ಪಡ್ತಾರೆ. ಸರ್ಕಾರ ಸಹಾಯವಾಣಿಯನ್ನ ರಚಿಸಿದ್ರೆ ಅನೇಕರು ಮುಂದೆ ಬಂದು ದೂರು ಕೊಡಬಹುದು ಅಂತ ಹೇಳಿ ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ನಡೆಸ್ತಾ ಇರುವ ಕುರಿತಾಗಿ ಬೆಂಗಳೂರು ಮೂಲದ ವಕೀಲರು ಒಂದು ಆಗ್ರಹ ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ರಿಜಿಸ್ಟ್ರಾರ್ಗೆ ಪತ್ರವನ್ನ ಕೂಡ ಬರೆದಿದ್ರು. ಕೋರ್ಟ್ನ ಮೇಲ್ವಿಚಾರಣೆ ಮೇರೆಗೆ ಈ ಎಸ್ಐಟಿ ತನಿಖೆ ನಡೆಯಬೇಕು ಅಂತ ಹೇಳಿ ಆಗ್ರಹಿಸಲಾಗಿತ್ತು. ಇದೀಗ ಮತ್ತೊಂದಷ್ಟು ಮಂದಿ ವಕೀಲರು ಸಹಾಯವಾಣಿ ತೆರೆಯುವಂತೆ ಕೂಡ ಆಗ್ರಹಿಸುತ್ತಿದ್ದಾರೆ. ಸಹಾಯವಾಣಿಯನ್ನ ತೆರೆದ್ರೆ ದೂರುಗಳು ದಾಖಲಾಗಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಅನನ್ಯ ಭಟ್ ಪರ ವಕೀಲರಾದ ಮಂಜುನಾಥ್ ಆಗ್ರಹಿಸಿದ್ದಾರೆ. ಜನ ಠಾಣೆಗೆ ಹೋಗೋಕೆ ಭಯ ಪಡ್ತಾರೆ. ಸರ್ಕಾರ ಸಹಾಯವಾಣಿಯನ್ನ ರಚಿಸಿದ್ರೆ ಅನೇಕರು ಮುಂದೆ ಬಂದು ದೂರು ಕೊಡಬಹುದು ಅಂತ ಹೇಳಿ ಅನನ್ಯ ಭಟ್ ಪರ
ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ನಡೆಸ್ತಾ ಇರುವ ಕುರಿತಾಗಿ ಬೆಂಗಳೂರು ಮೂಲದ ವಕೀಲರು ಒಂದು ಆಗ್ರಹ ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ರಿಜಿಸ್ಟ್ರಾರ್ಗೆ ಪತ್ರವನ್ನ ಕೂಡ ಬರೆದಿದ್ರು. ಕೋರ್ಟ್ನ ಮೇಲ್ವಿಚಾರಣೆ ಮೇರೆಗೆ ಈ ಎಸ್ಐಟಿ ತನಿಖೆ ನಡೆಯಬೇಕು ಅಂತ ಹೇಳಿ ಆಗ್ರಹಿಸಲಾಗಿತ್ತು. ಇದೀಗ ಮತ್ತೊಂದಷ್ಟು ಮಂದಿ ವಕೀಲರು ಸಹಾಯವಾಣಿ ತೆರೆಯುವಂತೆ ಕೂಡ ಆಗ್ರಹಿಸುತ್ತಿದ್ದಾರೆ. ಸಹಾಯವಾಣಿಯನ್ನ ತೆರೆದ್ರೆ ದೂರುಗಳು ದಾಖಲಾಗಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಅನನ್ಯ ಭಟ್ ಪರ ವಕೀಲರಾದ ಮಂಜುನಾಥ್ ಆಗ್ರಹಿಸಿದ್ದಾರೆ. ಜನ ಠಾಣೆಗೆ ಹೋಗೋಕೆ ಭಯ ಪಡ್ತಾರೆ. ಸರ್ಕಾರ ಸಹಾಯವಾಣಿಯನ್ನ ರಚಿಸಿದ್ರೆ ಅನೇಕರು ಮುಂದೆ ಬಂದು ದೂರು ಕೊಡಬಹುದು ಅಂತ ಹೇಳಿ ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ನಡೆಸ್ತಾ ಇರುವ ಕುರಿತಾಗಿ ಬೆಂಗಳೂರು ಮೂಲದ ವಕೀಲರು ಒಂದು ಆಗ್ರಹ ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ರಿಜಿಸ್ಟ್ರಾರ್ಗೆ ಪತ್ರವನ್ನ ಕೂಡ ಬರೆದಿದ್ರು. ಕೋರ್ಟ್ನ ಮೇಲ್ವಿಚಾರಣೆ ಮೇರೆಗೆ ಈ ಎಸ್ಐಟಿ ತನಿಖೆ ನಡೆಯಬೇಕು ಅಂತ ಹೇಳಿ ಆಗ್ರಹಿಸಲಾಗಿತ್ತು. ಇದೀಗ ಮತ್ತೊಂದಷ್ಟು ಮಂದಿ ವಕೀಲರು ಸಹಾಯವಾಣಿ ತೆರೆಯುವಂತೆ ಕೂಡ ಆಗ್ರಹಿಸುತ್ತಿದ್ದಾರೆ. ಸಹಾಯವಾಣಿಯನ್ನ ತೆರೆದ್ರೆ ದೂರುಗಳು ದಾಖಲಾಗಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಅನನ್ಯ ಭಟ್ ಪರ ವಕೀಲರಾದ ಮಂಜುನಾಥ್ ಆಗ್ರಹಿಸಿದ್ದಾರೆ. ಜನ ಠಾಣೆಗೆ ಹೋಗೋಕೆ ಭಯ ಪಡ್ತಾರೆ. ಸರ್ಕಾರ ಸಹಾಯವಾಣಿಯನ್ನ ರಚಿಸಿದ್ರೆ ಅನೇಕರು ಮುಂದೆ ಬಂದು ದೂರು ಕೊಡಬಹುದು ಅಂತ ಹೇಳಿ ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ.